ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ರಾಜಕೀಯ ತಿರುವುಗಳ ನಡುವೆಯೇ ಪಿಳ್ಳಪ್ಪ ಪುತ್ಥಳಿ ಅನಾವರಣ. ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಸೇರಿ ಹಲವರು ಭಾಗಿ. ಅದ್ದೂರಿಯಾಗಿ ನೆರವೇರಿದ ಚಿತ್ರಾವತಿ ಸುಬ್ರಹ್ಮಣ್ಯ ಜಾತ್ರೆ. ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ. ಮಾಲೂರಿನಲ್ಲಿ 50 ವರ್ಷಗಳ ವಿವಾದ ಅಂತ್ಯ. ಸಾರ್ವಜನಿಕ ರಸ್ತೆಗೆ ಮುಕ್ತಿ, ರೈತರ ಸಂತಸ. ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ತೆಪ್ಪೋತ್ಸವ. ಜಾತ್ರೆಯ ನಂತರ ತಿಂಗಳಿಗೆ ನಡೆಯುವ ಕಾರ್ಯಕ್ರಮ. ವಾರ್ತೆಗಳ ವಿವರ. ಸಹಕಾರಿ ಧುರೀಣ ಕೆಬಿ ಪಿಳ್ಳಪ್ಪ ಅವರ ಪುತ್ಥಳಿ ಅನಾವರಣ ಗುರುವಾರ ಬೆಳಗ್ಗೆ 10 ಗಂಟೆಗೆ ಭಾರೀ ಪೊಲೀಸ್ ಬಂದೋಬಸ್ತ್ ನಡುವೆ ನಡೆಯಿತು. ಅನಾವರಣದ ನಂತರ ಹಲವರು ಬಂದು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ದು ವಿಶೇಷವಾಗಿತ್ತು. ಮಾಜಿ ಶಾಸಕ ಡಾಕ್ಟರ್ ಕೆ ಸುಧಾಕರ್, ಜೆಡಿಎಸ್ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಹಾಲಿ ಶಾಸಕ ಪ್ರದೀಪ್ ಈಶ್ವರ್ ಬಣಗಳ ನಡುವೆ ತಿಕ್ಕಾಟಕ್ಕೆ ಕಾರಣವಾಗಿದ್ದ ಪುತ್ಥಳಿ ಅನಾವರಣ ಹಲವು ವೈರಾಧ್ಯಗಳ ನಡುವೆ ನೆರವೇರಿದರೂ ಒಬ್ಬರಾದ ನಂತರ ಒಬ್ಬರಂತೆ ಬಣಗಳಲ್ಲಿ ಬಂದು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ತಮ್ಮ ಅಭಿಮಾನ ಮೆರೆಯುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು. ಪುತ್ಥಳಿ ಅನಾವರಣ ಮಾಡಿ ಮಾತನಾಡಿದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಹಳೆ ಪಿಎಲ್ಡಿ ಬ್ಯಾಂಕ್ ಮುಂದೆ ಅಮೃತಶಿಲೆಯಲ್ಲಿ ಪುತ್ಥಳಿ ಮಾಡಿ ಅಂದಿನ ಸ್ಟೇಟ್ ಲ್ಯಾಂಡ್ ಬ್ಯಾಂಕಿನ ಅಧ್ಯಕ್ಷ ವಿಶ್ವನಾಥ್ ಬಂದು ಉದ್ಘಾಟನೆ ಮಾಡಿದರು. ನೂತನ ಕಟ್ಟಡ ಆದ ಮೇಲೆ 3 ವರ್ಷಗಳ ನಂತರ ಕಂಚಿನ ಪುತ್ಥಳಿ ಮಾಡಿಸಿ ಇಂದು ಉದ್ಘಾಟನೆ ಮಾಡಲಾಗಿದೆ. ಇದಕ್ಕಾಗಿ ಆಡಳಿತ ಮಂಡಳಿಯವರನ್ನು, ಸಹಕಾರ ಕೊಟ್ಟ ಎಲ್ಲರನ್ನೂ ಅಭಿನಂದಿಸುತ್ತೇನೆ. ಇದರಲ್ಲಿ ರಾಜಕಾರಣ ಬೆರೆಸಲು ಹೋಗುವುದಿಲ್ಲ. ಪುತ್ಥಳಿ ಅನಾವರಣ ಮಾಡುವುದಷ್ಟೇ ಅಲ್ಲ, ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಭ್ರಷ್ಟಾಚಾರ ಇಲ್ಲದೆ ಬ್ಯಾಂಕ್ ಅನ್ನು ಮುನ್ನಡೆಸಿಕೊಂಡು ಹೋಗಬೇಕೆಂದು ಹಾಲಿ ಅಧ್ಯಕ್ಷ ಕಾಳೇಗೌಡರಿಗೆ ತಿಳಿಸಿದ್ದೇನೆ ಎಂದರು. ಹಳೆ PLD ಬ್ಯಾಂಕಿನ ಮುಂದೆ ಒಂದು ಅಮೃತಶಿಲೆಯ ವಿಗ್ರಹವನ್ನು ಮಾಡಿ ಸ್ಥಾಪನೆ ಆಗಿತ್ತು. ಅವತ್ತು ಸ್ಟೇಟ್ ಲ್ಯಾಂಡ್ ಬ್ಯಾಂಕಿನ ಅಧ್ಯಕ್ಷ ಅಂತ ವಿಶ್ವನಾಥ್ ಅನ್ನೋರು ಬಂದು ಉದ್ಘಾಟನೆ ಮಾಡಿದರು. ಹಳೆ ಬಿಲ್ಡಿಂಗನ್ನು ತೆಗೆದು ಹೊಸ ಬಿಲ್ಡಿಂಗ್ ಮಾಡುತ್ತ ಸಂದರ್ಭದಲ್ಲಿ ಅದು ತೆಗೆದಿಟ್ಟರು. ಆದರೆ ಹೊಸ ಬಿಲ್ಡಿಂಗ್ ಆದ ನಂತರ ಕಂಚಿನ ಪ್ರತಿಮೆ ಮಾಡ್ತೀವಿ ಅಂಥೇಳಿ ಅದನ್ನು ತಡೆ ಹಿಡಿದು ಈಗ ಇವತ್ತು ಅದರ ಉದ್ಘಾಟನೆ ಆಗಿದೆ. ಪ್ರತಿಮೆಯನ್ನು ಕೂಡ ಚೆನ್ನಾಗಿ ಮಾಡಿಸಿದ್ದಾರೆ. ಇದಕ್ಕೆ ಆಡಳಿತ ಮಂಡಳಿಯವ್ರನ್ನ, ಇದಕ್ಕೆ ಕಾರ್ಯಕಾರಿ ಮಂಡಳಿಯವರು, ಅಧ್ಯಕ್ಷರುಗಳು, ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರಲ್ಲಿ ಯಾವುದೇ ರಾಜಕೀಯ ಬೆರೆಸಲಿಕ್ಕೆ ನಾನು ಹೋಗೋದಿಲ್ಲ. ಜೊತೆಗೆ ನಾನು ಆಗಲೇ ಮಾತಾಡ್ತಕ್ಕಂಥ ಸಂದರ್ಭ ಹೇಳಿದೆ, ಪಿಳ್ಳಪ್ಪನವ್ರ ಪುತ್ಥಳಿಯನ್ನು ಸ್ಥಾಪಿಸಷ್ಟೇ ಅಲ್ಲ, ಅವರ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದೆ ಬ್ಯಾಂಕನ್ನು ನಡೆಸ್ಕೊಂಡು ಹೋಗಿ ಅಂತಕ್ಕಂಥ ಕಿವಿ ಮಾತನ್ನು ಕೂಡ ನಾನು ಕಾಳೇಗೌಡರಿಗೆ ಹೇಳಿದ್ದೇನೆ. ಆ ನಿಟ್ಟಿನಲ್ಲಿ ನಡೀತಾರೆ ಅಂತಕ್ಕಂಥ ಭರವಸೆ ಕೂಡ ನನಗಿದೆ. ಬ್ಯಾಂಕ್ ಅಧ್ಯಕ್ಷ ಕಾಳೇಗೌಡ ಮಾತನಾಡಿ, ಪುತ್ಥಳಿ ಅನಾವರಣಕ್ಕೆ ಆಗಿರುವ ಒಟ್ಟು ಖರ್ಚನ್ನು PLD ಬ್ಯಾಂಕ್ ವತಿಯಿಂದಲೇ ಭರಿಸಲಾಗಿದೆ. ಇದನ್ನು ಬೇರೆ ಯಾರೂ ಅಡ್ವಾಂಟೇಜ್ ತೆಗೆದುಕೊಳ್ಳುವುದು ಬೇಡ. ಯಾರಿಂದಲೂ 1 ನಯಾ ಪೈಸೆ ತೆಗೆದುಕೊಂಡಿಲ್ಲ. ಇದೊಂದು ಪಕ್ಷಾತೀತವಾದ ಕಾರ್ಯಕ್ರಮವಾಗಿದ್ದು, ಯಾರೋ ಬಂದು ಒಂದು ಪಕ್ಷದ ಕಾರ್ಯಕ್ರಮದಂತೆ ಬಿಂಬಿಸುವುದು ಬೇಡ. ಪುತ್ಥಳಿ ಅನಾವರಣದ ಸಂಪೂರ್ಣ ಕ್ರೆಡಿಟು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಕುಟುಂಬ ಮತ್ತು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸಲ್ಲಬೇಕು. ಇದರಲ್ಲಿ ಸುಮ್ಮನೆ ಏನೇನೋ ಅಡ್ವಾಂಟೇಜ್ ತೆಗೆದುಕೊಂಡು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸುವುದು ತಪ್ಪು ಎಂದರು. ಅಲ್ಲದೆ ನಮ್ಮ ಆಡಳಿತ ಮಂಡಳಿ ಬ್ಯಾನರ್ ಹಾಕಿಸಲು 2 ದಿನಗಳಿಂದ ನಗರಸಭೆಗೆ ಎಡೆದಾಕಿದರೂ ಅವಕಾಶ ನೀಡಿಲ್ಲ. ಈ ಥರ ರಾಜಕೀಯ ಮಾಡಿದರೆ ಹೇಗೆ? ಪಿಳ್ಳಪ್ಪ ಅವರ ಕುಟುಂಬದ ಕಾರ್ಯಕ್ರಮಕ್ಕೆ ಹೀಗಾದರೆ ಹೇಗೆ ಎಂದು ಅವರು ಪ್ರಶ್ನಿಸಿದರು. ನಮ್ಮ ಕೇಶವ ರೆಡ್ಡಣ್ಣವರು, ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಇಂಟ್ರೆಸ್ಟ್ ತಗೊಂಡು ಹೇಳಿದ್ದು, ಇಲ್ಲರೇ ನೀವು ಇಡಂಗಿದ್ರೆ ಕಂಚಿಂದ ಇಡ್ರಿ, ಸುಮ್ಮನೆ ಏನಕ್ಕೆ ನೀವು ಅದು ಏನಾದ್ರು ಇಶ್ಯೂ ಆಗಲಿ ಪರವಾಗಿಲ್ಲ, ನಾವು ಸ್ಟ್ಯಾಚ್ಯೂ ಇಟ್ಟ ಮೇಲೆ ಅಲ್ಲಿ ಪಬ್ಲಿಕ್ಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಏನಾದ್ರು ಇಶ್ಯೂ ಆಗಲಿ ನಾವೇನು ತಲೆ ಕೆಡ್ಸ್ಕೊಂಡಲ್ಲ, ನೀವು ಕಂಚಿಂದ ಇಡಲೇಬೇಕು ಅಂತ ಹೇಳಿದ್ರು. ಅವರೇ ನಮ್ಮ ಕೆಂಪೇಗೌಡ ಸ್ಟ್ಯಾಚ್ಯೂ ಮಾಡೋದಲ್ಲ, ಆಕಾರ್ ಶಿವಕುಮಾರ್ ಅಂತ, ಅವ್ರನ್ನ ಕರೆಸ್ಬಿಟ್ಟು ಅವರೇ ಒಪ್ಪಿಸಿದ್ರು. ಅವ್ರು ಒಪ್ಪಿಸಿದಾಗ ಅವ್ರಿಗೆ ಏನಂದರೆ ಕೆಂಪೇಗೌಡ ಸ್ಟ್ಯಾಚ್ಯೂ ಆಗಿದ್ದಾಗ ಮಾಡಿದಾಗ ಅವ್ರಿಗೆ ಲೆಗ್ಮೆಂಟ್ಸ್ ಒಂದೋಗಿತ್ತು. ಅದಕ್ಕೋಸ್ಕರ
ಅದಕ್ಕೋಸ್ಕರ ಅವ್ರಿಗೆ 1-1.5 ವರ್ಷ ರೆಸ್ಟ್ ಬೇಕು ಅಂತ ಹೇಳಿದರು. ಅದರಿಂದ ದಯವಿಟ್ಟು ಇದರಲ್ಲಿ ನಮ್ಮದು ಸ್ವಲ್ಪ ಲೇಟ್ ಆಗಿರೋದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಆದರೆ ಅವರು ಇಂಟ್ರೆಸ್ಟ್ ತಗೊಂಡು ಅವರು ಶಿವಕುಮಾರ್ ಅವರು ಈಗ ಬರ್ತಾ ಇದ್ದಾರೆ. ಕಂಚಿನ ಪ್ರತಿಮೆನೇ ಇಡಬೇಕು. ಯಾಕಂದರೆ ನಮಗೆ ಮುಂದೆ ನಮಗೆ ಅಧಿಕಾರ ಇರುತ್ತೆ, ಹೋಗುತ್ತೆ, ಬೋರ್ಡ್ ಇರುತ್ತೆ, ಹೋಗುತ್ತೆ, ಇನ್ನೊಬ್ಬರು ಬರ್ತಾ ಇರ್ತಾರೆ, ನಮಗೂ ವಯಸ್ಸಾಗುತ್ತೆ, ನೆಕ್ಸ್ಟ್ ಯೂತ್ ಬರ್ತಾ ಇರ್ತಾರೆ. ಆದರೆ ಇದು ಒಂದು 100 ವರ್ಷ ಇರೋವರೆಗೂ ಏನಂದರೆ ನಮ್ಮ ವಾಣಿಜ್ಯ ಸಂಕೀರ್ಣ ಹೆಂಗಿರುತ್ತೋ ಅದೇ ಥರ ಸ್ಟ್ಯಾಚ್ಯೂ ಇರಬೇಕು. ಇದನ್ನು ಪಕ್ಷಾತೀತವಾಗಿ ಮಾಡಿರೋದು, ಇದರಲ್ಲಿ ಏನೂ ರಾಜಕೀಯ ಮಾಡಿಲ್ಲ. ನಾವು ನಮ್ಮ ಬೋರ್ಡ್ ಕಮಿಟಿ ಮೆಂಬರ್ಸ್ ಕೂಡ ಹೆಸರು ಹಾಕ್ಸೋಕ್ಕೆ ಹೋಗಿಲ್ಲ. ಯಾಕಂದರೆ ಪಿಳ್ಳಪ್ಪನವ್ರ ಹೆಸರು ಇರಬೇಕು, ಪಿಳ್ಳಪ್ಪನವರೇ ಹೆಸರು ಇರಬೇಕು. ಅದು ಕೆಳಗಡೆ ನಾವು ಕಮಿಟಿ ಮೆಂಬರ್ಸ್ದು ಎಲ್ಲ ಹೆಸರು ಹಾಕ್ತಾರೆ ಸಾಮಾನ್ಯವಾಗಿ, ನಾವು ಅದನ್ನು ಕೂಡ ಹಾಕ್ಸಿಲ್ಲ. ಆಮೇಲೆ ಇದ್ರದ್ದು ಏನೇ ಇದ್ರೂ ಕೊಡುಗೆ ನಮ್ಮ ಪಿಳ್ಳಪ್ಪನವರ ಫ್ಯಾಮ್ಲಿ, ಆಮೇಲೆ ನಮ್ಮ ಮಾಜಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಇವರಿಬ್ಬರಿಗೆ ಕೊಡುಗೆ ಸಲ್ಲಬೇಕಾಗಿರೋದು. ಇದರಲ್ಲಿ ಸುಮ್ಮನೆ ಏನೇನೋ ಎಲ್ಲ ಅಡ್ವರ್ಟೈಸ್ಮೆಂಟ್ ತಗೊಂಡು ಸುಮ್ಮನೆ ಇದನ್ನು ಜನಗಳಲ್ಲಿ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಮಿಸ್ಗೈಡ್ ಮಾಡಿಕೊಡ್ದು, ರಾಜಕೀಯ ಮಾಡಿಕೊಡ್ದು. ನಾನು ಅದನ್ನೇ ಹೇಳೋದು. ಈಗ ಎಲ್ಲರೂ ಬರಬೇಕು, ಪಕ್ಷಾತೀತವಾಗಿ ಎಲ್ಲರೂ ಓನರ್ ಹಾಕಬೇಕು. ಪ್ರದೀಪ್ ಈಶ್ವರ್ ಅವರು ಶಾಸಕರಾದ ಹೊಸತರಲ್ಲಿ ಒಂದೇ ತಿಂಗಳಲ್ಲಿ ಪಿಳ್ಳಪ್ಪನವರ ಪುತ್ಥಳಿಯನ್ನು PLD ಬ್ಯಾಂಕ್ ಆವರಣದಲ್ಲಿ ಅನಾವರಣ ಮಾಡುವ ಭರವಸೆ ನೀಡಿದ್ದರು. ಆದರೆ 10 ತಿಂಗಳಾದರೂ ಪುತ್ಥಳಿ ಅನಾವರಣ ಮಾಡದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾಗಿತ್ತು. ಇದಕ್ಕೆ ಸಮಜಾಯಿಷಿ ನೀಡುವ ಬದಲು ಬೆದರಿಕೆ ಹಾಕಿದ ಆಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇಲ್ಲಿನ PLD ಬ್ಯಾಂಕಿನಲ್ಲಿ ಬಿಜೆಪಿ ಬೆಂಬಲಿತ ಆಡಳಿತ ಮಂಡಳಿ ಇದ್ದು, ಶಾಸಕರ ನಿರ್ಲಕ್ಷ್ಯಕ್ಕೆ ಸೆಡ್ಡು ಹೊಡೆದು ಬ್ಯಾಂಕಿನ ಹಣದಲ್ಲಿಯೇ ಕಂಚಿನ ಪುತ್ಥಳಿ ಮಾಡಿಸಿ ಇಂದು ಅನಾವರಣಕ್ಕೆ ದಿನಾಂಕ ನಿಗದಿ ಮಾಡಿದ್ದರು. ಆದರೆ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರು ನುಡಿದಂತೆ ನಡೆದ ಶಾಸಕ ಪ್ರದೀಪ್ ಈಶ್ವರ್ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಜೊತೆಗೆ PLD ಬ್ಯಾಂಕ್ ಆಡಳಿತ ಮಂಡಳಿ ಫ್ಲೆಕ್ಸ್ ಹಾಕಲು ನಗರಸಭೆಯಲ್ಲಿ ಅನುಮತಿಯೇ ನೀಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ನಗರಸಭೆ ಅಧಿಕಾರಿಗಳಿಗೆ ಬ್ಯಾಂಕ್ ಆಡಳಿತ ಮಂಡಳಿಗೆ ಫ್ಲೆಕ್ಸ್ ಹಾಕಿಸಲು ಅನುಮತಿ ನೀಡಿದ ಬಗ್ಗೆ ಅಸಮಾಧಾನವೂ ವ್ಯಕ್ತವಾಗಿದೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಶಾಸಕರ ಈ ನಡೆಯ ಬಗ್ಗೆ ಟೀಕೆ ವ್ಯಕ್ತವಾಗುತ್ತಿದೆ. ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ KP ಬಚ್ಚೇಗೌಡ, ಡಾಕ್ಟರ್ ಶ್ರೀನಿವಾಸಮೂರ್ತಿ ಅವರ ಕುಟುಂಬ, ಸ್ವರೂಪ್ ಬಚ್ಚೇಗೌಡ, JDS ಜಿಲ್ಲಾಧ್ಯಕ್ಷ KM ಮುನೇಗೌಡ, ಮಾಜಿ ನಗರಸಭೆ ಅಧ್ಯಕ್ಷ ಆನಂದ್ ರೆಡ್ಡಿ ಬಾಬು ಮತ್ತಿತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕುಮಾರಷಷ್ಠಿಯ ಗುರುವಾರ ಪುರಾಣ ಪ್ರಸಿದ್ಧ ಸುಬ್ರಹ್ಮಣ್ಯ ಸ್ವಾಮಿ ಬ್ರಹ್ಮರಥೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಜಾತ್ರೆಯ ಅಂಗವಾಗಿ ನೂರಾರು ಅಂಗಡಿಗಳು ಬಂದಿದ್ದು, ಬತ್ತಾಸು, ಬುರುಗು, ಮಕ್ಕಳ ಆಟದ ಸಾಮಾನುಗಳು ಖರೀದಿಸಲು ಜನತೆ ಗಾಡಿಗಳಲ್ಲಿ ಪಾನಕ ಮೆರವಣಿಗೆಯಲ್ಲಿ ತಂದು ಜನತೆಗೆ ಹಂಚುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿ ಚಿತ್ರಾವತಿಯಲ್ಲಿ ನೆಲೆಸಿರುವ ಶ್ರೀ ಸುಬ್ರಹ್ಮಣ್ಯೇಶ್ವರ ಸನ್ನಿಧಿಯಲ್ಲಿ ಗುರುವಾರ ನಡೆದ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ರಥೋತ್ಸವದ ಅಂಗವಾಗಿ ಬೆಳಗಿನಿಂದ ಪೂಜೆ ಅಭಿಷೇಕಗಳು ಸಾಂಗವಾಗಿ ನೆರವೇರಿದವು. ತಾಲೂಕು ಪಂಚಾಯಿತಿಯಿಂದ ರಥೋತ್ಸವಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದ್ದು, ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಪೂರ್ವಾಭಿಮುಖವಾಗಿ ಪುಷ್ಕರಣಿಗೆ ನೇರವಾಗಿ ನೆಲೆಸಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನಕ್ಕೆ ಬಂದಿದ್ದ ಅಪಾರ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದರು. ಅರ್ಚಕ MS ಕೃಷ್ಣಮೂರ್ತಿ ಮಾತನಾಡಿ, ಚಿತ್ರಾವತಿ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿರುವ ಸುಬ್ರಹ್ಮಣ್ಯ ಕುಮಾರನಿಗೆ ಮದುವೆ ಇಲ್ಲ. ಇಲ್ಲಿ ದರ್ಶನ ಮಾಡಿದರೆ ಇಷ್ಟಾರ್ಥ ಈಡೇರುವುದು ಎಂದು ಭಕ್ತರು ನಂಬಿದ್ದಾರೆ. ಪ್ರತಿ ವರ್ಷ 4 ರಿಂದ 5 ಸಾವಿರ ಜನತೆ ಜಾತ್ರೆಗೆ ಸೇರುತ್ತಾರೆ. ಇಲ್ಲಿನ ಚಕ್ರಾಕಾರದ ಪುಷ್ಕರಣಿ ಭಾರತ ದೇಶದಲ್ಲಿ ಬೇರೆ ಎಲ್ಲೂ ಇಲ್ಲ.
ಇಲ್ಲಿ ಮಿಂದು ಬಂದು ಪೂಜೆ ಮಾಡಿದರೆ ಇಷ್ಟಾರ್ಥ ಈಡೇರುತ್ತದೆ ಎಂದು ನಂಬಿಕೆ ಇದೆ. ಈಗ ಪುಷ್ಕರಣಿಯಲ್ಲಿ ಸಾಕಷ್ಟು ನೀರಿಲ್ಲ ಎಂದರು. MS ಕೃಷ್ಣಮೂರ್ತಿಗಳು ಅಂತ ಇಲ್ಲಿನ ಚಿತ್ರಾವತಿ ದೇವಸ್ಥಾನದ ಅರ್ಚಕರು ಮತ್ತು ಪುರೋಹಿತರು. ಇಲ್ಲಿ ಈ ದಿನ ಮಾಘ ಮಾಸ ಶುದ್ಧ ಷಷ್ಠಿ. ಇಲ್ಲಿ ಪ್ರತಿ ವರ್ಷ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದ ಜಾತ್ರೆ. ಈ ಜಾತ್ರೆ ಭಾಳ ವಿಶೇಷವಾಗಿ ನಡೆಯುತ್ತೆ. ಸುತ್ತಮುತ್ತಲಿಂದ ಬಹಳ ಭಕ್ತಾದಿಗಳು ಬರ್ತಾರೆ. ಈ ಸುಬ್ರಹ್ಮಣ್ಯೇಶ್ವರ ಅವರವರ ಕೋರಿಕೆಗಳನ್ನ ನೆರವೇರಿಸ್ತಾ ಬಂದಿದ್ದಾನೆ ಅಂತ ಜನಗಳೇ ಬಂದು ಹೇಳುತ್ತಾರೆ ಹೊರತು ಅದು ತಾನಾಗಿ ಅಭಿವೃದ್ಧಿಗೊಳ್ತಾ ಇದೆ. ಈ ರೀತಿ ಇರುವಾಗ ಅವರವರೇ ಬಂದು ತಮ್ಮ ಕೋರಿಕೆಗಳನ್ನ ಸಲ್ಲಿಸಿ ಇಲ್ಲಿ ಜಾತ್ರೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಸುಮಾರು 3,500ದಿಂದ 5,000 ಜನ ಜಾತ್ರೆಗೆ ಸೇರ್ತಾ ಇದ್ದಾರೆ. ದಿನೇ ದಿನೇ ಅಭಿವೃದ್ಧಿಗೊಳ್ತಾ ಇದೆ. ಅಭಿವೃದ್ಧಿಗೊಳ್ತಾ ಇರೋ ದೇವಸ್ಥಾನ ಮತ್ತು ಈ ಪುಷ್ಕರಣಿ, ಈ ಚಕ್ರಾಕಾರದ ಪುಷ್ಕರಣಿ ಇಡೀ ಭಾರತದಲ್ಲೇ ಎಲ್ಲೂ ಇಲ್ಲ. ಈ ಪುಷ್ಕರಣಿ ನೋಡೋದೇ ಒಂದು ಆನಂದ ಅಂತ. ಸುಬ್ರಹ್ಮಣ್ಯನಿಗೆ ಎಲ್ಲ ಕಡೆ ಹುತ್ತದ ರೂಪದಲ್ಲಿ ಆಗುತ್ತೆ ಕುಮಾರ ಷಷ್ಠಿ ಅಂತ. ಆ ಕುಮಾರನಿಗೆ ಇಲ್ಲಿ ವಿವಾಹವಿಲ್ಲ, ಬರೀ ಉಪನಯನ ಮಾತ್ರ. ಈ ಕುಮಾರ ಷಷ್ಠಿಯಿಂದ ಮಾಘ ಮಾಸದಲ್ಲಿ ಈ ಕುಮಾರ ಷಷ್ಠಿ ಜಾತ್ರೆ ಇಲ್ಲಿ ವಿಶೇಷ. 2024 ಈ ಸತಿನೂ ಕೂಡ ದೇವರಿಗೆ ವಿಜೃಂಭಣೆಯಿಂದ ಎಲ್ಲ ಅಲಂಕಾರಗಳು, ಬ್ರಹ್ಮರಥೋತ್ಸವಗಳು ಎಲ್ಲ ಚೆನ್ನಾಗಿ ನಡ್ಕೊಂಡ್ಬಂದಿದೆ. ಈ ದಿನ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ಆಯಿತು. ಮತ್ತು ಎಲ್ಲರೂ ಈ ಚಾನಲ್ ನೋಡಿ ಆ ಭಗವಂತನಲ್ಲಿ, ಆ ಚಾನಲ್ನಿಂದ ಭಗವಂತನ ಮನೆಯಲ್ಲಿರ್ತಕ್ಕಂಥವರು ಆ ಚಾನಲ್ನಲ್ಲಿ ನೋಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ರಥೋತ್ಸವದ ಹಿನ್ನೆಲೆಯಲ್ಲಿ ಹರಿದು ಬಂದ ಜನಸಾಗರವನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುತ್ತಿದ್ದರು. ಮತ್ತೊಂದೆಡೆ ಬೆಂಗಳೂರು ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಸುಮಾರು 50 ವರ್ಷಗಳಿಂದ ನಕಾಶೆ ರಸ್ತೆಯನ್ನು ಕೆಲ ಬಲಿಷ್ಠರು ಒತ್ತುವರಿ ಮಾಡಿಕೊಂಡು ರೈತರಿಗೆ ತೊಂದರೆಯಾಗಿದ್ದು, ಒತ್ತುವರಿಯಾಗಿದ್ದ ರಸ್ತೆಯನ್ನು ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವು ಮಾಡಲಾಯಿತು. ಮಾಲೂರು ತಾಲೂಕಿನ ಕಸಬಾ ಹೋಬಳಿಯ ಮಣಿಶೆಟ್ಟಹಳ್ಳಿ ಗ್ರಾಮದಿಂದ ದೊಡ್ಡಕಲ್ಲಹಳ್ಳಿ ಗ್ರಾಮದ ಗಡಿಯವರೆಗೂ ನಕಾಶೆ ರಸ್ತೆಯನ್ನು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದರು. ಗುರುವಾರ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ನಡೆಸಿ ಒತ್ತುವರಿ ತೆರವು ಮಾಡಿದ್ರು. ಸುಮಾರು 50 ವರ್ಷಗಳ ಹಿಂದಿನಿಂದ ಇದ್ದ ನಕಾಶೆ ರಸ್ತೆ ಕೆಲ ಬಲಿಷ್ಠರು ಒತ್ತುವರಿ ಮಾಡಿಕೊಂಡು ಮಣಿಶೆಟ್ಟಹಳ್ಳಿ ಮತ್ತು ದೊಡ್ಡಕಲ್ಲಹಳ್ಳಿ ಗ್ರಾಮದವರೆಗೆ ಇದ್ದ ರಸ್ತೆ ಇಲ್ಲದೆ ತೊಂದರೆಯಾಗಿತ್ತು. ಈ ಬಗ್ಗೆ ಸುಮಾರು 10 ವರ್ಷಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿತ್ತು. ಇಂದು ತಹಸೀಲ್ದಾರ್ ಅವರ ಆದೇಶದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ನಡೆಸಿ ಒತ್ತುವರಿಯಾಗಿದ್ದ ರಸ್ತೆಯನ್ನು ಬಿಡಿಸಿ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದರು. ಮಣಿಶೆಟ್ಟಹಳ್ಳಿ ದೊಡ್ಡಕಲ್ಲಹಳ್ಳಿ ಒತ್ತುವರಿ ದಾರಿ ನಕಾಶೆ ರಸ್ತೆ ಇತ್ತು. ಅದು ತೆರವುಗೊಳಿಸೋಕೆ 10 ವರ್ಷದಿಂದ ಅರ್ಜಿ ಹಾಕ್ತಾಯಿದ್ರಿ. ಆದರೆ ಈಗ ನಮ್ಗೆ ತಹಸೀಲ್ದಾರ್ ಮುಖಾಂತರ RI ಮುಖಾಂತರ ಸರ್ವೇವರು 3 ಜನ ಬಂದು ತೆರವುಗೊಳಿಸಿಕೊಡ್ತಾ ಇದ್ದಾರೆ. ಇಷ್ಟಕ್ಕೆ ನಮ್ಗೆ ತುಂಬ ಸಮಸ್ಯೆ ಇತ್ತು. ಯಾವುದೇ ತರಕಾರಿ ಬೆಳೀಲಿ ನಮಗೆ ತುಂಬ ತೊಂದರೆ ಇತ್ತು. ಅದಕ್ಕೂ ಕೂಡ ಸಮಸ್ಯೆ ಇತ್ತು. ಸುಮಾರು ಸಾರಿ 4-5 ಸಾರಿ ಅರ್ಜಿ ಮುಖಾಂತರ ನಾವು ತಹಸೀಲ್ದಾರ್ ಹತ್ರ ಓಡಾಡಿದ್ರಿ. ಇಷ್ಟು ದಿನ ಆಗಲಿಲ್ಲ. 10 ವರ್ಷನಿಂಕ ಈಗ 10 ವರ್ಷ ಆದಮೇಲೆ ಈಗ ತಹಸೀಲ್ದಾರರು ನಮ್ಗೆ ಸ್ಪಂದಿಸಿ ನಕಾಶೆನಲ್ಲಿ ಇರೋ ದಾರಿಯನ್ನು ಒತ್ತುವರಿ ತೆರವುಗೊಳಿಸಿಕೊಡ್ತಾ ಇದ್ದಾರೆ JCP ಮುಖಾಂತರ. ಮುಂದೆ ಎಲ್ಲರಿಗೂ ಅನುಕೂಲ ಆಗಬೇಕು. ಈ ಭಾಗದ ರೈತರಿಗೆ ಈ ಸುತ್ತಪಕ್ಕ ಈ ದಾರಿನಲ್ಲಿ ಎಲ್ಲ ರೈತರು ಓಡಾಡೋದಕ್ಕೆ ತುಂಬ ತೊಂದರೆ ಇತ್ತು. ಮತ್ತು ಈಗ ಎಲ್ಲರಿಗೂ ಅನುಕೂಲ ಆಗಬೇಕು ಅಂತೇಳಿ ನಾವು 10 ವರ್ಷನಿಂದ ಓಡಾಡಿದ್ದಕ್ಕೆ ಇವತ್ತು ನಮಗೆ. ಇನ್ನು ಈ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿ ಮಂಜುನಾಥ್, ಗ್ರಾಮ ಲೆಕ್ಕಿಗ ದಿನೇಶ್, ತಾಲೂಕು ಸರ್ವೇಯರ್ ವಸಂತ್ ಹಾಜರಿದ್ದರು. MP ಪ್ರಕಾಶ್, CTV ನ್ಯೂಸ್, ಮಾಲೂರು. ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ವೈಭವದಿಂದ ನಡೆಸಲಾಯಿತು. ಘಾಟಿ ಸುಬ್ರಹ್ಮಣ್ಯ ಬ್ರಹ್ಮರಥೋತ್ಸವ ಮುಗಿದ 1 ತಿಂಗಳಿಗೆ ಬರುವ ಮಾಘ ಶುದ್ಧ ಪಂಚಮಿಯಂದು ನಡೆಯುವ ಈ ತೆಪ್ಪೋತ್ಸವ ಕಾರ್ಯಕ್ರಮ ದೇವಸ್ಥಾನ ಸಮೀಪದ ಕಲ್ಯಾಣಿಯ ಸುತ್ತ ಸುಂದರವಾದ ವಿದ್ಯುತ್ ದೀಪಾಲಂಕಾರ ಹಾಗೂ ಹೂವಿನ ಅಲಂಕೃತ ತೆಪ್ಪದಲ್ಲಿ
ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಉತ್ಸವ ಮೂರ್ತಿಗೆ ವೇದ ಮಂತ್ರ ಘೋಷಗಳಿಂದ ಪೂಜೆ ಸಲ್ಲಿಸಲಾಯಿತು. ತೆಪ್ಪದ ಮೇಲೆ ಉತ್ಸವ ಮೂರ್ತಿಯನ್ನು ಇಟ್ಟು ಭವ್ಯ ಮೆರವಣಿಗೆ ನಡೆಸಲಾಯಿತು. ತೆಪ್ಪೋತ್ಸವ ಕಾರ್ಯಕ್ರಮದ ಅಂಗವಾಗಿ ಮಂಗಳವಾದ್ಯ ನಡೆಸಲಾಯಿತು. ಇದೇ ವೇಳೆ ನಡೆದ ಭರತನಾಟ್ಯ ನೋಡುಗರ ಮನ ಸೆಳೆಯಿತು. ಈ ವೇಳೆ ದೇವಸ್ಥಾನದ ಕಾರ್ಯನಿರ್ವಾಹಕಾಧಿಕಾರಿ ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಆ ವಾರ್ಡಿನಲ್ಲಿ ಸಿಸಿ ರಸ್ತೆಯ ಸಮಸ್ಯೆಗಳಿಲ್ಲ, ಆದರೆ ತಪ್ಪಿಲ್ಲ ಕಸದ ಸಮಸ್ಯೆ. ಮುಖ್ಯ ರಸ್ತೆಗಳು ಗುಂಡಿ ಬಿದ್ದು ವರ್ಷಗಳಾದರೂ ಕಂಡಿಲ್ಲ ದುರಸ್ತಿ. ಪ್ರಮುಖ ಕಚೇರಿಗಳು, ನಿವಾಸಗಳು ಇರುವ 1ನೇ ವಾರ್ಡಿನ ಪ್ರಾಬ್ಲಮ್ ತಪ್ಪದೇ ವೀಕ್ಷಿಸಿ. ವಾರ್ಡ್ ಪ್ರಾಬ್ಲಮ್ ಇದೇ ಶನಿವಾರ ಸಂಜೆ 6 ಗಂಟೆಗೆ ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲಾ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಆರ್ಟಿಫಿಷಿಯಲ್ ಮಾದರಿಯ ದೀಪದ ಬರ್ನಲ್ನಲ್ಲಿ ಚಿನ್ನದ ತುಂಡುಗಳನ್ನು ಅಡಗಿಸಿಟ್ಟು ಕುವೈತ್ನಿಂದ ಸಾಗಿಸುತ್ತಿದ್ದ ಪ್ರಯಾಣಿಕನನ್ನು ಚಿನ್ನದೊಂದಿಗೆ ವಶಕ್ಕೆ ಪಡೆಯಲಾಗಿದೆ. ಕುವೈತ್ನಿಂದ ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದ ವೇಳೆ ಚಿನ್ನ ಸಾಗಿಸುತ್ತಿರುವ ವಿಚಾರ ಬಹಿರಂಗವಾಗಿದ್ದು, A9431 ವಿಮಾನದಲ್ಲಿ ಕುವೈತ್ನಿಂದ ಬಂದಿದ್ದ ಪ್ರಯಾಣಿಕನ ಬಳಿ ಚಿನ್ನ ಪತ್ತೆಯಾಗಿದ್ದು, ಚಿನ್ನ ಮತ್ತು ಪ್ರಯಾಣಿಕನನ್ನು ವಶಕ್ಕೆ ಪಡೆದ ವಿಮಾನ ನಿಲ್ದಾಣ ಸಿಬ್ಬಂದಿ ವಿಚಾರಣೆ ನಡೆಸುತ್ತಿದ್ದಾರೆ. ಮೇಲ್ನೋಟಕ್ಕೆ ಆರ್ಟಿಫಿಷಿಯಲ್ ದೀಪ ಅಂತ ನಂಬಿಸಿ ಚಿನ್ನ ಸಾಗಿಸಲು ಯತ್ನ ಮಾಡಿರುವ ಪ್ರಯಾಣಿಕ ಆ ದೀಪದ ಒಳಭಾಗದಲ್ಲಿ ಪೇಪರ್ನಲ್ಲಿ ಸುತ್ತಿ ಚಿನ್ನವನ್ನು ಅಡಗಿಸಿಟ್ಟಿರುವುದು ಬೆಳಕಿಗೆ ಬಂದಿದೆ. ಕಸ್ಟಮ್ಸ್ ಅಧಿಕಾರಿಗಳಿಂದ 17.23 ಲಕ್ಷ ಮೌಲ್ಯದ 279.5 ಗ್ರಾಂ ಚಿನ್ನ ವಶಪಡಿಸಿಕೊಳ್ಳಲಾಗಿದೆ. ಚಿನ್ನ ಸಮೇತ ಪ್ರಯಾಣಿಕನನ್ನ ವಶಕ್ಕೆ ಪಡೆದು ತನಿಖೆ ನಡೆಸಲಾಗುತ್ತಿದೆ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ.
ಚಿಂತಾಮಣಿ ವಕೀಲರ ಸಂಘದ 2 ವರ್ಷಕ್ಕೆ ಬುಧವಾರ ಚುನಾವಣೆ ನಡೆದಿದ್ದು, ಅಧ್ಯಕ್ಷರಾಗಿ ವಕೀಲ ಬಿ ಶ್ರೀನಿವಾಸ್, ಉಪಾಧ್ಯಕ್ಷರಾಗಿ ಬಿ ಶಿವಾನಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿ ಇಬ್ರಾಹಿಂ ಘೋಷಿಸಿದರು. ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಆರ್.ಎಸ್. ಶ್ರೀನಾಥ್, ಜಂಟಿ ಕಾರ್ಯದರ್ಶಿ ಕೆ.ಎಂ. ಮಂಜುನಾಥ್, ಖಜಾಂಚಿ ಚೌಡಪ್ಪ, ಸದಸ್ಯರಾಗಿ ಮುಬಾರಕ್ ಪಾಷಾ, ಮುನಿರಾಜ್, ನವೀನ್, ಶ್ರೀನಿವಾಸ್, ಹರೀಶ್ ಆಯ್ಕೆಯಾಗಿದ್ದಾರೆಂದು ತಿಳಿಸಿದರು. ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಇತರೆ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಹೂಮಾಲೆ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇನ್ನು ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಆರ್. ಚಂದ್ರಶೇಖರ್, ರಾಯಪಲ್ಲಿ ಎಚ್.ಕೆ. ಮಂಜುನಾಥ್, ವಿ. ರಾಜೇಶ್, ಕೆಂಚಾರ್ಲಹಳ್ಳಿ ಹರೀಶ್, ಶಂಕರ್ ಎಚ್. ವಜೀರ್, ಗಡಿವಾರ್ಲಹಳ್ಳಿ ಕೃಷ್ಣಾರೆಡ್ಡಿ, ಟುವಾಕಲಪಲ್ಲಿ ಶ್ರೀನಿವಾಸ್ ಹಾಜರಿದ್ದರು. ಪ್ರೆಸಿಡೆಂಟು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಖಜಾಂಚಿ ಮತ್ತು ಇದರ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಒಂದು 5 ಜನಕ್ಕೆ ಈ ದಿನ ಚುನಾವಣೆ ನಡೆದಿದ್ದು, ಅದರಲ್ಲಿ ಈ ದಿನ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಮ್ಮ ಸಂಘದ ಸದಸ್ಯರಾದ ಬಿ ಶ್ರೀನಿವಾಸನವರು ಚುನಾಯಿತಗೊಂಡಿದ್ದಾರೆ. ಉಪಾಧ್ಯಕ್ಷರಾಗಿ ಈಗಾಗಲೇ ನಾನು ಹೇಳಿದಂಗೆ ಜಿ ಶಿವಾನಂದ್ರವರು ಸೆಲೆಕ್ಟ್ ಆಗಿದ್ದಾರೆ. ಸೆಕ್ರೆಟರಿಯಾಗಿ ಆರ್.ಎಸ್. ಶ್ರೀನಾಥ್ರವರು ಚುನಾಯಿತರಾಗಿದ್ದಾರೆ. ಖಜಾಂಚಿಯಾಗಿ ಚೌಡಪ್ಪನವರು ಚುನಾಯಿತರಾಗಿದ್ದಾರೆ. ಆಮೇಲೆ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಆಗಿ ಮೊದಲಿಗೆ ನವೀನ್ ಕುಮಾರ್ ಅವರು ಎಲೆಕ್ಟ್ ಆಗಿದ್ದಾರೆ. ಆಮೇಲೆ 2ನೇ ಸ್ಥಾನದಲ್ಲಿ ಹರೀಶ್ ಅವರು, 3ನೇ ಸ್ಥಾನದಲ್ಲಿ ಮುಬಾರಕ್ ಪಾಷಾ ಅವರು, 4ನೇ ಸ್ಥಾನದಲ್ಲಿ ಕೆ.ಪಿ. ಮುನ್ರಾಜು ಅವರು, 5ನೇ ಸ್ಥಾನದಲ್ಲಿ ಶ್ರೀನಿವಾಸ್ ಅವರು ಚುನಾಯಿತರಾಗಿದ್ದಾರೆ. ಇವರೆಲ್ಲ ಇನ್ನು 2 ವರ್ಷಗಳ ಕಾಲಕ್ಕೆ ಈ ಸಂಘದ ಪದಾಧಿಕಾರಿಗಳಾಗಿರ್ತಾರೆ. ಅವರು ಈ ಸಂಘಕ್ಕೆ 2 ವರ್ಷಗಳ ಕಾಲ ಜವಾಬ್ದಾರಿಯನ್ನು ನಡ್ಕೊಳ್ತಾರೆ ಅಂತ ಹೇಳಿ ನಾನು ಆಶಿಸ್ತೇನೆ. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಸಮಾನತೆಯ ಬದುಕಿಗೆ ಹೆಚ್ಚು ಮಹತ್ವ ಕೊಟ್ಟು ಬಂಜಾರ ಸಮುದಾಯದ ಉನ್ನತಿಗಾಗಿ ಹೋರಾಡಿದ ಮಹಾನ್ ಸಂತ ಸೇವಾಲಾಲರು ಎಂದು ತಹಶೀಲ್ದಾರ್ ವಿಭಾ ವಿದ್ಯಾ ರಾಠೋಡ್ ಹೇಳಿದರು. ದೊಡ್ಡಬಳ್ಳಾಪುರ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯಿಂದ ಕಚೇರಿ ಸಭಾಂಗಣದಲ್ಲಿ ನಡೆದ ಸಂತ ಸೇವಾಲಾಲ್ ಜಯಂತಿಯಲ್ಲಿ ಮಾತನಾಡಿದ ಅವರು, ಒಡೆದು ಹೋಗಿದ್ದ ಸಮುದಾಯವನ್ನು ಒಗ್ಗೂಡಿಸಲು ಸ್ವಾರ್ಥರಹಿತ ಹೋರಾಟದ ಮೂಲಕ ಮೇಲೆತ್ತುವ ಕೆಲಸ ಮಾಡಿ ಜೀವನವನ್ನೇ ಸಮುದಾಯಕ್ಕಾಗಿ ಮುಡಿಪಾಗಿಟ್ಟವರು ಸಂತ ಸೇವಾಲಾಲ್ ಎಂದರು. ಸಮುದಾಯದ ಶಿವಶಂಕರ್ ಮಾತನಾಡಿ, ಸೇವಾಲಾಲ್ ಕಾಡಿನಲ್ಲಿ ಹಸು ಮೇಯಿಸಲು ಹೋಗುತ್ತಿದ್ದ ಸಂದರ್ಭದಲ್ಲಿ ಕಲ್ಲು ಬಂಡೆಗಳನ್ನು ನಗಾರಿಯನ್ನಾಗಿಸಿಕೊಂಡು ತಾಳೆಗರಿಯನ್ನು ತಾಳವಾಗಿಸಿ ಹಾಡು ಕಟ್ಟುತ್ತಿದ್ದರು. ಪ್ರಕೃತಿಯಲ್ಲಿನ ಪ್ರಾಣಿ ಪಕ್ಷಿಗಳೊಂದಿಗೆ ಸಂಭಾಷಣೆ ನಡೆಸುತ್ತಿದ್ದರು. ಮನುಷ್ಯನಿಗೆ ಮಾತ್ರವಲ್ಲ, ಜೀವ ಜಂತುಗಳಿಗೆ ಒಳ್ಳೆಯದಾಗಲಿ ಎಂಬ ಸಂದೇಶ ಸಾರುತ್ತಿದ್ದರು. ಸಿಂಧು ಹರಪ್ಪ ನಾಗರಿಕತೆಯ ಇತಿಹಾಸ ಹೊಂದಿರುವ ಈ ಬಂಜಾರ ಸಮಾಜವನ್ನು ಸೇವಾಲಾಲರು ಹೋರಾಟದ ಮೂಲಕ ಕಟ್ಟಿದ್ದಾರೆ. ಬಂಜಾರ ಸಮುದಾಯಕ್ಕೆ ಹಲವಾರು ವರ್ಷಗಳ ಇತಿಹಾಸವಿದೆ. ಹರಪ್ಪ ನಾಗರಿಕತೆಯನ್ನೇ ಹೋಲುವ ನಾಗರಿಕತೆ ಬಂಜಾರ ಸಮುದಾಯದ್ದು ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಬೀದರ್ ನಗರದ ಹೊರವಲಯದಲ್ಲಿರೋ ವಿವೇಕಾನಂದ ಶಾಲೆ ಮುಖ್ಯ ಶಿಕ್ಷಕ ಲಂಚ ಸ್ವೀಕರಿಸುವಾಗ ಲೋಕಾಬಲೆಗೆ ಸಿಕ್ಕಿಬಿದ್ದಿದ್ದಾರೆ. 50,000 ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಬಲೆಗೆ ಬಿದ್ದ ತುಕಾರಾಮ್ ಕಾಂಬಳೆ ಎಂಬ ಮುಖ್ಯ ಶಿಕ್ಷಕ. ಈತ ಪೆನ್ಷನ್ ಮಂಜೂರಿ ಪ್ರಕ್ರಿಯೆಯಾಗಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ಮುಖ್ಯ ಶಿಕ್ಷಕ ಕಡತಗಳನ್ನು ವಿಲೇವಾರಿ ಮಾಡಲು 3 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದು 50,000 ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ. ವಿಜ್ಞಾನ ಶಿಕ್ಷಕಿ ಶಶಿಕಲಾ ಎಂಬುವವರಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಮುಖ್ಯ ಶಿಕ್ಷಕ ತುಕಾರಾಮ್ ಕಾಂಬಳೆ 1 ಲಕ್ಷ ಹಣದ ಚೆಕ್ ಪಡೆದು 50,000 ಹಣ ಪಡೆಯುವ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ಎನ್ಎಂ ಓಲೇಕಾರ್ ನೇತೃತ್ವದಲ್ಲಿ ದಾಳಿ ನಡೆಯಲಾಗಿದ್ದು ಮುಖ್ಯ ಶಿಕ್ಷಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಸಮಾನತೆಯ ಬದುಕಿಗೆ ಹೆಚ್ಚು ಮಹತ್ವ ಕೊಟ್ಟು ಬಂಜಾರ ಸಮುದಾಯದ ಉನ್ನತಿಗಾಗಿ ಹೋರಾಡಿದ ಮಹಾನ್ ಸಂತ ಸೇವಾಲಾಲರು ಎಂದು
ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಹೇಳಿದರು. ಬಾಗೇಪಲ್ಲಿ ತಹಸೀಲ್ದಾರ್ ನ್ಯಾಯಾಲಯ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯಿಂದ ಸಂತ್ ಸೇವಾಲಾಲ್ ಜಯಂತಿಯಲ್ಲಿ ಮಾತನಾಡಿ, ಒಡೆದು ಹೋಗಿದ್ದ ಸಮುದಾಯವನ್ನು ಒಗ್ಗೂಡಿಸಲು ಸ್ವಾರ್ಥರಹಿತ ಹೋರಾಟದ ಮೂಲಕ ಮೇಲೆತ್ತುವ ಕೆಲಸ ಮಾಡಿ ತಮ್ಮ ಜೀವನವನ್ನೇ ಸಮುದಾಯಕ್ಕಾಗಿ ಮುಡಿಪಾಗಿಟ್ಟಿರುವರು ಸಂತ್ ಸೇವಾಲಾಲ್ ಎಂದರು. ಭಾರತ ದಾರ್ಶನಿಕರ, ಚಿಂತಕರ, ತತ್ವಜ್ಞಾನಿಗಳ ದೇಶ. ತನ್ನ ಸಮಾಜ ಅಧೋಗತಿಯಲ್ಲಿರುವಾಗ ಅದರ ಏಳಿಗೆಗೆ ಪ್ರತಿಯೊಂದು ಸಮುದಾಯದಲ್ಲೂ ಮಹಾಪುರುಷರು ಜನ್ಮ ತಾಳಿದ ಅದೆಷ್ಟೋ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇವೆ. ಸೇವಾಲಾಲ್ ತನ್ನ ಸಮಾಜವನ್ನು ದಾರ್ಶನಿಕರಾಗಿ, ಸಂತರಾಗಿ, ಚಿಂತಕರಾಗಿ ಒಗ್ಗೂಡಿಸುವ ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು. ಸಮಾಜದ ಮುಖಂಡರು ಇದನ್ನು ಅತಿ ಅದ್ದೂರಿಯಾಗಿ ನಾವು ಚಾಲನೆ ಕೊಡ್ತೀವಿ. ಸ್ಥಳೀಯ ಶಾಸಕರ ದಿನಾಂಕ ನಿಗದಿ ಮಾಡಿಕೊಂಡು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡೋಣ. ಅದರ ಸಾಂಕೇತಿಕವಾಗಿ ರಾಷ್ಟ್ರೀಯ ಹಬ್ಬ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಸೂಚಿಸಿದಂತೆ ಇದೇ ದಿನ ನಿಗದಿಯಾಗಿದ್ದ ಅದು ಸಂಕ್ಷಿಪ್ತವಾಗಿ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕಾರ್ಯಕ್ರಮ ಉಪಸ್ಥಿತಿರುವಂತಹ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಎಲ್ಲ ಸಮಾಜದ ಬಂಧುಗಳಿಗೆ ಹಾಗೂ ತಾಲೂಕು ಮಟ್ಟ ಅಧಿಕಾರಿಗಳಿಗೆ ವಂದಿಸುತ್ತಾ, ಇವತ್ತು ಸಂತೋಷದ ಕಾರ್ಯಕ್ರಮ ಅಂದರೆ ನಾನು ಬಂದ ಮೇಲೆ 21 ಜಯಂತಿ ಮಾಡಿದ್ದೀನಿ. ಕಾರ್ಯಕ್ರಮದ ಮುಂಭಾಗದಲ್ಲಿ ತಾಲೂಕು ಮಟ್ಟ ಅಧಿಕಾರಿಗಳು ಗೈರಾಗಿದ್ದಾರೆ ಅಂತ ತಿಳ್ಕೊಂಡೇ ಪ್ರತಿಯೊಂದು ಸಮಾಜದ ಮುಖಂಡರು ಕೂಡ ಆಕ್ಷೇಪ ಮಾಡಿದ್ರು. ಆ ವಿಷಯನೇ ಪ್ರಸ್ತಾವಿಸದೆ ಕಾರ್ಯಕ್ರಮ ಶುಭ ಮಾಡಿದ್ದು ಸಮಾಜದ ಹೃದಯ ಶ್ರೀಮಂತಿಕೆಯನ್ನು ತೋರಿಸುತ್ತದೆ. ಯಾವುದೇ ಕಾರ್ಯಕ್ರಮದಾಗಿ ಫಸ್ಟ್. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯ, ರೇಷ್ಮೆ ಇಲಾಖೆ ಚೆನ್ನಕೈವಾರಮಯ್ಯ, ಬಿಸಿಯೂಟ ತಾಲೂಕು ನಿರ್ದೇಶಕ ನರಸಿಂಹರೆಡ್ಡಿ, ಸಮಾಜ ಕಲ್ಯಾಣ ಇಲಾಖೆ ಗೋಪಿ ನಾಯಕ್, ಬಾಂಬೆ ನಾರಾಯಣ ನಾಯಕ್, ಶ್ರೀರಾಮ್ ನಾಯಕ್ ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹಾರನಹಳ್ಳಿ ಕೋಡಿಮಠ ಶ್ರೀಗಳಿಗೆ ಹಾಸನ ಜಿಲ್ಲೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಉಪಾಧ್ಯಕ್ಷ ಅಲಾಜ್ ಗೌಸ್ ಅಹಮದ್ರಿಂದ ಗೌರವ ಸಮರ್ಪಣೆ ಮಾಡಲಾಯಿತು. ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ
ಗೌಸ್ ಅಹಮದ್ ಹಾಸನ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಉಪಾಧ್ಯಕ್ಷರಾಗಿದ್ದಾರೆ. ಅವರು ಹಾರನಹಳ್ಳಿಗೆ ಆಗಮಿಸಿ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ಮಹಾರಾಜರಿಗೆ ಗೌರವಿಸಿ ಆಶೀರ್ವಾದವನ್ನು ಪಡೆದರು. ಇನ್ನು ಈ ಸಂದರ್ಭದಲ್ಲಿ ಮಸೀದಿಯ ಧರ್ಮಗುರುಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರು ಉಪಸ್ಥಿತಿಯಲ್ಲಿದ್ದರು. ಬೀದರ್ ಹೃದಯ ಭಾಗದಲ್ಲಿ ಏಕಾಏಕಿ ಕಾಣಿಸಿಕೊಂಡ ಬೆಂಕಿಯಿಂದಾಗಿ ಎರ್ಟಿಗಾ ಕಾರೊಂದು ಸುಟ್ಟು ಕರಕಲಾದ ಘಟನೆ ನಡೆದಿದೆ. ಬೀದರ್ ನಗರದ ಶಬ್ಬಲ್ಬರಿ ಗಾರ್ಡನ್ ಬಳಿ ಕಾರಿಗೆ ಬೆಂಕಿ ಹೊತ್ತಿ ಉರಿದು ಭಸ್ಮವಾಗಿದ್ದು, ಜನನಿಬಿಡ ಪ್ರದೇಶದಲ್ಲೇ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದರಿಂದ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಕಾರು ನಿಲ್ಲಿಸಿ ಬೇಕರಿಗೆ ತೆರಳಿದ್ದ ವೇಳೆ ಏಕಾಏಕಿ ಹೊತ್ತಿಕೊಂಡಿರೋ ಬೆಂಕಿ ಅದೃಷ್ಟವಶಾತ್ ಕಾರಿನಲ್ಲಿ ಯಾರೂ ಇರದ ವೇಳೆ ಬೆಂಕಿ ಕಾಣಿಸಿಕೊಂಡ ಕಾರಣ ಯಾವುದೇ ಅನಾಹುತ ಸಂಭವಿಸಿಲ್ಲ. ಬೀದರ್ನಿಂದ ಹುಮಾನಾಬಾದ್ಗೆ ತೆರಳುತ್ತಿದ್ದ ವೇಳೆ ಬೇಕರಿ ಬಳಿ ಕಾರ್ ನಿಲ್ಲಿಸಿದಾಗ ಘಟನೆ ನಡೆದಿದೆ. ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೀದರ್ ನ್ಯೂ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರ, ರೋಟರಿ ಬೆಂಗಳೂರು ಇಂದಿರಾನಗರ ಸಹಯೋಗದಲ್ಲಿ ಸಾಮಾನ್ಯ ಮತ್ತು ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಮತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯ ಪೂರ್ವ ಸ್ಕ್ರೀನಿಂಗ್ 16 ಮತ್ತು 17ನೇ ಫೆಬ್ರವರಿ 2024ರಂದು ಮಧ್ಯಾಹ್ನ 1ರಿಂದ 4 ಗಂಟೆವರೆಗೆ. ಫೆಬ್ರವರಿ 19ರಿಂದ ಉಚಿತ ಶಸ್ತ್ರಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ನೋಂದಾಯಿತ ರೋಗಿಗಳಿಗೆ ಮಾತ್ರ. ಕೆಳಗಿನ ಯಾವುದೇ ಸಮಸ್ಯೆಗಳಿಗೆ ತ್ವರೆಯಾಗಿ ನಿಮ್ಮ ಹೆಸರನ್ನು ನೋಂದಾಯಿಸಿ. ಹರ್ನಿಯಾ, ಫೈಲ್ಸ್ ಫಿಶರ್, ಸುನ್ನತಿ, ಅಪೆಂಡಿಕ್ಸ್, ಥೈರಾಯ್ಡ್, ಸಣ್ಣ ಟ್ಯೂಮರ್, ಸ್ತನ ಉಂಡೆಗಳು, ಕಣ್ಣಿನ ಪೊರೆ. ಶಸ್ತ್ರಚಿಕಿತ್ಸೆಯ ಪೂರ್ವ ಸ್ಕ್ರೀನಿಂಗ್ ನೇಮಕಾತಿಗಳಿಗಾಗಿ ಬೆಳಗ್ಗೆ 9ರಿಂದ ಸಂಜೆ 5ರ ನಡುವೆ ಕರೆ ಮಾಡಿ. ಮೊಬೈಲ್ ಸಂಖ್ಯೆ 6364465055. ಮತ್ತೊಂದು ಮೊಬೈಲ್ ಸಂಖ್ಯೆ 6364412569. ಜೈನ್ ಮಿಷನ್ ಆಸ್ಪತ್ರೆ ವೈದ್ಯರು ಮತ್ತು ಬೆಂಗಳೂರಿನ ಹಿರಿಯ ವೈದ್ಯರು ಶಸ್ತ್ರಚಿಕಿತ್ಸೆ ನಡೆಸಲಿದ್ದಾರೆ. ಯಶಸ್ವಿನಿ ಆರೋಗ್ಯ ವಿಮೆ ಮತ್ತು ಆಯುಷ್ಮಾನ್ ಭಾರತ್ ಹೊಂದಿರುವವರು ಸಹ ಸ್ವಾಗತಾರ್ಹ. ಗಮನಿಸಿ, ರೋಗಿಗಳು ವೈಯಕ್ತಿಕವಾಗಿ ಬರಬೇಕು ಮತ್ತು ಅವರ ಎಲ್ಲ ಹಳೆಯ ವರದಿಗಳನ್ನು ಯಾವುದಾದರೂ ಇದ್ದರೆ ತರಬೇಕು. ಭೂಮಿ ಕಳೆದುಕೊಂಡ ರೈತ ಮಕ್ಕಳಿಗೆ ಕಾಯಂ ಉದ್ಯೋಗ ನೀಡುವಂತೆ ಆಗ್ರಹಿಸಿ ನಂಜನಗೂಡು ತಾಲೂಕಿನ ವರುಣಾ ವಿಧಾನಸಭಾ ಕ್ಷೇತ್ರದ ಅಳಗಂಚಿ ಗ್ರಾಮದ ಬಣ್ಣಾರಿ ಅಮ್ಮಾನ್ ಸಕ್ಕರೆ ಕಾರ್ಖಾನೆ ಮುಂಭಾಗದಲ್ಲಿ ರೈತರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ 9ನೇ ದಿನಕ್ಕೆ ಕಾಲಿಟ್ಟಿದೆ. ಸುಮಾರು 45ಕ್ಕೂ ಹೆಚ್ಚು ಕುಟುಂಬದ ರೈತರ ಮಕ್ಕಳಿಗೆ ಕಾಯಂ ಉದ್ಯೋಗ ನೀಡಬೇಕು, ಇಲ್ಲವಾದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈವರೆಗೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸ್ಥಳಕ್ಕೆ ಬಂದು ಸಮಸ್ಯೆ ಬಗೆಹರಿಸಲು ಮುಂದಾಗಿಲ್ಲ ಎಂದು ರೈತರು ಕಿಡಿಕಾರಿದ್ದಾರೆ. ನೆಲಮಂಗಲ ತಾಲೂಕಿನ ಓಬಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ರೇಣುಕಾರಾಧ್ಯ ಮತ್ತು ಉಪಾಧ್ಯಕ್ಷರಾಗಿ ಗಂಗಸಾಮಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ರಾಮಾಂಜಿನಪ್ಪ ಘೋಷಿಸಿದರು. ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಸಂಘದ ನಿರ್ದೇಶಕರಾದ ನರಸಿಂಹಮೂರ್ತಿ, ಮಾರಣ್ಣ, ಬಸವರಾಜು ಎಸ್, ಚಂದ್ರಶೇಖರ್, ಉಮಾದೇವಿ, ಸಿದ್ದಗಂಗಮ್ಮ, ವೀರಭದ್ರಯ್ಯ, ನಾರಾಯಣಪ್ಪ, ರಾಮಚಂದ್ರ ಜಿ, ಹನುಮಂತೇಗೌಡ, ನೂತನ ನಿರ್ದೇಶಕರನ್ನು ಗ್ರಾಮದ ಮುಖಂಡರಾದ ವಕೀಲ ಹನುಮಂತೇಗೌಡ ಅಭಿನಂದಿಸಿದರು. ಪಕ್ಷ ಅವಕಾಶ ಕೊಟ್ಟರೆ ಕೋಲಾರ ಕ್ಷೇತ್ರದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದೇನೆ.
ಬಿ ಫಾರಂ ಸಿಗುವ ನಿರೀಕ್ಷೆಯಲ್ಲಿ ಈಗಾಗಲೇ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡು ಮತದಾರರ ನಾಡಿಮಿಡಿತವನ್ನು ಅರಿತು ಅವರ ಅಗತ್ಯ ಆದ್ಯತೆಗಳನ್ನು ತಿಳಿದುಕೊಳ್ಳುವ ಕೆಲಸದಲ್ಲಿದ್ದೇನೆ ಎಂದು ಕೆಪಿಸಿಸಿ ಕಾರ್ಯದರ್ಶಿ ಡಾಕ್ಟರ್ ಬಿಸಿ ಮುದ್ದುಗಂಗಾಧರ್ ತಿಳಿಸಿದರು. ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಆಕಾಂಕ್ಷಿ ಡಾಕ್ಟರ್ ಮುದ್ದುಗಂಗಾಧರ್ ಅವರು ಶಿಡ್ಲಘಟ್ಟ ನಗರದಲ್ಲಿ ತಮಗೆ ಪರಿಚಯವಿರುವ ಮನೆಗಳಿಗೆ ಭೇಟಿ ನೀಡಿ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದು ಆಶೀರ್ವದಿಸಿ ಎಂದು ಮತದಾರರಲ್ಲಿ ಮನವಿ ಮಾಡಿದರು. ಗೌರಿಬಿದನೂರು ತಾಲೂಕಿನ ಆಂಧ್ರದ ಗಡಿಯಲ್ಲಿರುವ ಕುಡುಮಲಕುಂಟೆ ಕೈಗಾರಿಕಾ ಪ್ರದೇಶದ ರೆಡ್ ಝೋನ್ ಇಂಡಸ್ಟ್ರೀಸ್ಗಳಿಂದ ಹೊರಸೂಸುತ್ತಿರುವ ರಾಸಾಯನಿಕ ಯುಕ್ತ ತ್ಯಾಜ್ಯದಿಂದ ವಾಯು ಮಾಲಿನ್ಯ ಹೆಚ್ಚಾಗಿದ್ದು ನಾಗರಿಕರ ಉಸಿರಾಟಕ್ಕೆ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿ ಗುರುವಾರ ಪ್ರತಿಭಟನೆ ನಡೆಸಲಾಯಿತು. ಕುಡುಮಲಕುಂಟೆ ಗ್ರಾಮದಿಂದ ತಮಟೆ ವಾದ್ಯಗಳೊಂದಿಗೆ ಮಹಿಳೆಯರು ಸೇರಿದಂತೆ ಸುಮಾರು 200ಕ್ಕೂ ಹೆಚ್ಚು ನಾಗರಿಕರು ಕೈಗಾರಿಕಾ ಪ್ರದೇಶದಲ್ಲಿನ ಶ್ರೀ ಲಕ್ಷ್ಮೀ ರಿಫೈನರಿವರೆಗೆ ಕಾಲ್ನಡಿಗೆಯಲ್ಲಿ ಸಾಗಿದರು. ಬಳಿಕ ಜನತೆಯ ಬದುಕಿಗೆ ಕಂಟಕವಾಗಿರುವ ಕಾರ್ಖಾನೆಯ ಮುಂಭಾಗದಲ್ಲಿ ಪ್ರತಿಭಟನೆಗೆ ಮುಂದಾದರು. ಈ ವೇಳೆ ಮಾತನಾಡಿದ ನಿವೃತ್ತ ಶಿಕ್ಷಕರಾದ ನಾಗೇಶ್, ಕಳೆದ 1 ದಶಕದಿಂದಲೂ ಈ ಭಾಗದಲ್ಲಿನ ಕೈಗಾರಿಕೆಗಳು ಸ್ಥಳೀಯ ನಾಗರಿಕರಿಗೆ ಕಂಟಕವಾಗಿವೆ. ಕೈಗಾರಿಕಾ ವಲಯದ ಸಮೀಪವಿರುವ ಕುಡುಮಲಕುಂಟೆ ಗ್ರಾಮದಲ್ಲಿನ ಮಹಿಳೆಯರು, ಮಕ್ಕಳು ಮತ್ತು ವಯೋವೃದ್ಧದವರು ಸಾಕಷ್ಟು ಮಾರಣಾಂತಿಕ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸದೆ ಬಡವರ ಬದುಕಿನೊಂದಿಗೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದರು. ಇನ್ನು ಪ್ರತಿಭಟನೆಯಲ್ಲಿ ಕಾರ್ತಿಕ್, ಎಂ ಅಶ್ವಥ್ ನಾರಾಯಣಪ್ಪ, ರವಿ, ಅರುಣ್, ಕೆಆರ್ ಅಶ್ವಥ್ ನಾರಾಯಣಪ್ಪ, ಪ್ರಸನ್ನಕುಮಾರ್, ನರಸಿಂಹಮೂರ್ತಿ, ಭರತ್, ಚಿನ್ನಪ್ಪ ಮೂರ್ತಿ, ಶಶಿಕಲಾ, ರಾಮಕ್ಕ, ಲಕ್ಷ್ಮಮ್ಮ, ಜಯಮ್ಮ, ಕಮಲಾಕ್ಷಿ, ಕೆಆರ್ ಮನುಜ, ಗೀತಮ್ಮ, ಅಭಿ, ಸರ್ವೇಶ್, ರಾಮಾಂಜಿ ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಕೀಯ ತಿರುವುಗಳ ನಡುವೆಯೇ ಪಿಳ್ಳಪ್ಪ ಪುತ್ಥಳಿ ಅನಾವರಣ, ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಸೇರಿ ಹಲವರು ಭಾಗಿ. ಅದ್ದೂರಿಯಾಗಿ ನೆರವೇರಿದ ಚಿತ್ರಾವತಿ ಸುಬ್ರಹ್ಮಣ್ಯ ಜಾತ್ರೆ, ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ. ಮಾಲೂರಿನಲ್ಲಿ 50 ವರ್ಷಗಳ ವಿವಾದ ಅಂತ್ಯ, ಸಾರ್ವಜನಿಕ ರಸ್ತೆಗೆ ಮುಕ್ತಿ, ರೈತರ ಸಂತಸ. ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ತೆಪ್ಪೋತ್ಸವ, ಜಾತ್ರೆಯ ನಂತರ ತಿಂಗಳಿಗೆ ನಡೆಯುವ ಕಾರ್ಯಕ್ರಮ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.